ಎಲ್ಲ ಕಡೆ ಬಾಂಬ್ ಫಿಕ್ಸ್ ಮಾಡ್ರು. ಬ್ಲಾಸ್ಟ್ ಆದ್ರೆ ಬಿಲ್ಡಿಂಗ್ ಮಣ್ಣಾಕ್ ಬಿಡ್ಬೇಕು. ತೆಗಿರೋ ಕೊಕ್ಕೆನ ತಗತೋಂ ತಕತರಿ ಗಿಟತೋಂ ತಕತರಿ ತಗತೋಂ ತಕತರಿ ಗಿಟತೋಂ ತಕತರಿ ಗಿಟ ಗಿಟ ತಗತೋ. ನೋಡೋ ನನ್ನ ಕಳ್ಳಿ ಎತ್ತಿದ್ದಾಳೆ ವೀರು. ನನ್ ಸರ ಇವಳೆ ಕದ್ದಿರೋದು. ಇವಳು ಕದ್ಬಿಟ್ಟು ನನ್ ಕಳ್ಳಿ ಅಂತ ಅವಳೆ ಕಡು. ಅಲ್ಲಮ್ಮ, ಏನಮ್ಮ ಸಮಸ್ಯೆ? ಯಾಕಮ್ಮ ಇಷ್ಟೊಂದು ದೊಡ್ಡ ಗಲಾಟೆ ಮಾಡ್ತಾ ಇದ್ದೀರಾ? ನೋಡಿ ವೀರಣ್ಣವ್ರೆ, ಮದ್ವೆ ಚೆನ್ನಾಗಿ ನಡಿಬೇಕು ಅಂತ ಸುಮ್ನೆ ಇದ್ದೀನಿ ನಾನು. ಇವ್ರು ನಿಮ್ಮ ಅಕ್ಕ ಅಂತ ನನಗೆ ಗೊತ್ತಿರ್ಲಿಲ್ಲ. ಯಾಕೋ ಮದ್ವೆ ಮನೆಗೆ ಬಂದಾಗಿಂದ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಿದ್ದಾರೆ. ಹೌದು ಕಣಮ್ಮ, ನನ್ನ ತಂಗಿ ಮದುವೆಗೆ ಯಾವುದೇ ವಿಘ್ನ ಬರಬಾರ್ದು ಅಂತಾನೆ ಇಷ್ಟೆಲ್ಲ ಕಷ್ಟಪಟ್ಟು ಮದುವೆ ಮಾಡ್ತಾ ಇರೋದು. ನೀನು ನನ್ನ ತಂಗಿ ಮದುವೆ ನಿಲ್ಬಾರ್ದು, ಚೆನ್ನಾಗಿ ನಡಿಬೇಕು ಅಂತ ಆಸೆ ಪಡ್ತಾ ಇದೆಯಾ ತಾನೆ? ಹೌದು ವೀರಣ್ಣವ್ರೆ. ಹೇಳಮ್ಮ, ಏನ್ ಮಾಡ್ಬೇಕು ಹೇಳಮ್ಮ. ಮೊದ್ಲು ಇವ್ರನ್ನ ಇಲ್ಲಿಂದ ಕಳ್ಸಿ. ಇವ್ರಿದ್ರೆ ಮದ್ವೆ ನಡೆಯಕ್ ಬಿಡಲ್ಲ. ಮದ್ವೆ ಹಾಳ್ ಮಾಡಕ್ ಬಂದಿದ್ದಾರೆ ಇವರು. ಹೌದು ತಾನೆ, ಅವ್ರು ಹೇಳ್ತಾ ಇರೋದು ನಿಜಾನೇ. ಮದುವೆ ನಿಲ್ಸಕ್ ತಾನೆ ನೀನು ನಿನ್ನ ಕುಟುಂಬ ಇಲ್ಲಿ ಬಂದಿರೋದು. ಯಾಕೋ ನನ್ ನೋಡ್ತಿದ್ಯಾ? ನಾನ್ ಕಳ್ಳಿ ಅಂದ್ರೆ ನೀನು ನಂಬ್ತೀಯ ವೀರು. ನಾನ್ ನಿಮ್ಮ ಅಕ್ಕ ಕಣೋ ವೀರು. ನಮ್ಮ ವಂಶದಲ್ಲಿ ಯಾರು ಕಳ್ತನ ಮಾಡಲ್ಲ ಕಣೋ. ನಾನು ಇನ್ನೊಬ್ರು ಕೊಟ್ಟೆ ಅಭ್ಯಾಸ ಕಣೋ. ನೀನ್ ಹೇಳು ವೀರು, ನಾವ್ ಯಾರಿಗಾದ್ರೂ ಕೆಟ್ಟದ್ ಮಾಡಿದೀವೇನೋ? 4 ಜನಕ್ಕೆ ಊಟ ಹಾಕಿದ್ ಮನೆ ಕಣೋ ನಮ್ದು. ಅಮ್ಮ, ಹಾಗೆಲ್ಲ ಮಾಡಕ್ಕಾಗತ್ತೇನಮ್ಮ? ನಮ್ಮ ಅಕ್ಕ ಕಣಮ್ಮ, ನನ್ನ ಕರಳು ಬಳ್ಳಿ. ನನ್ನ ಸಂಬಂಧ ಬಿಟ್ಕೊಡಕ್ಕಾಗೋದಿಲ್ಲ ಕಣಮ್ಮ. ಅಮ್ಮ, ಈ ಮದುವೆ ಮುಗಿದ್ ಬಿಡ್ಲಿ. ಅಕ್ಕ, ಈಗ ನಿನಗೇನು ನಿನ್ ಚೈನ್ ಬೇಕು ತಾನೆ? ಆ ಚೈನ್ ನಾನು ಕೊಡಿಸ್ತೀನಿ, ಆಯ್ತಾ? ಅದನ್ನ ಬಿಟ್ಬಿಟ್ಟು ಈ ಮದುವೆ ನಿಲ್ಲಿಸ್ಬೇಕು ಅಂತ ಯಾರ ಪ್ರಯತ್ನ ಪಟ್ಟರೆ ಅದಾಗಲ್ಲ. ಈಗಲೇ ತಿಳ್ಕೊಂಬಿಡಿ. ಯಾರು ಏನೋ ಒಂದು ಸರಿಯಾಗಿ ಗೊತ್ತಾದ್ರೆ ಕೈಕಾಲು ಮುರಿದಾಕ್ಬಿಡ್ತೀನಿ ಅಷ್ಟೇ ನಾನು. ಅಮ್ಮ, ನಮ್ಮ ಅಕ್ಕನ ಪರವಾಗಿ ನಾನು ಕ್ಷಮೆ ಕೇಳ್ಕೊತೀನಿ ಕಣಮ್ಮ. ನೀನು ನಡಿಯಮ್ಮ. ಏಯ್ ಬಾರೆ. ಸಾಧನಮ್ಮ, ಟೈಮ್ ಎಷ್ಟು? ನಮ್ಮ ಕೆಟ್ಟ ಟೈಮು. ಅಯ್ಯೋ, ಬೈಬೇಡಿ ಹೇಳಿಯಮ್ಮ. ಟೈಮ್ ಎಷ್ಟು? ಇನ್ನೇನು ರತ್ತಮ್ಮ, ನೀವು ಮಾಡ್ತಿರೋ ಪ್ಲಾನ್ ಎಲ್ಲ ಅಟ್ಟರ್ ಫ್ಲಾಪ್ ಆಗ್ತಿದೆ. 11, 12 ಆಗಿರ್ಬೇಕು. ಇಷ್ಟ್ರ ಮೇಲೆ ಮದ್ವೆ ನಿಲ್ಸೋದ್ ಕಷ್ಟ. ನಮ್ ಪ್ಲಾನ್ ಎಲ್ಲ ಮಕ್ಕಡೆ ಮಲಗಿಸ್ಬಿಟ್ರು ವೀರಣ್ಣವರು. ನಾವೇನೇ ಮಾಡಿದ್ರು ಬಂದು ತಣ್ಣೀರ್ ಸುರಿದ್ ಬಿಡ್ತಾರಲ್ಲ. ಈ ಮದ್ವೆ ನಿಲ್ಬೇಕು ಅಂದ್ರೆ ಸಾಧಮ್ಮ, ನಾವ್ ವೀರಣ್ಣಂಗೆ ಏನಾದ್ರೂ ಮಾಡ್ಬೇಕಲ್ಲ. ಗುಡ್ ಐಡಿಯಾ. ಶಾಂತಿ, ಊಟ ಮಾಡ್ತೀಯಾ? ಇಲ್ಲ ಶಂಕರು, ಯಾಕೋ ಹೊಟ್ಟೆ ಹಸ್ವಾಗ್ತಿಲ್ಲ. ಸರಿ, ಆದಷ್ಟು ಬೇಗ ಮಲ್ಕೋ, ರೆಸ್ಟ್ ಮಾಡು. ಯಾಕಂದ್ರೆ ಬೆಳಗಿನ ಜಾವನೆ ಬಂದು ನಿನ್ನ ಎಬ್ಬಿಸ್ತೀನಿ. ಸರಿನಾ? ಸರಿ. ಅಲ್ಲಿಂದ ಸೀದಾ ಬ್ಯೂಟಿ ಪಾರ್ಲರ್ಗೆ ಹೋಗೋಣ. ನಾನು ನನ್ನ ಫ್ರೆಂಡ್ಸ್ಗೆ ಎಲ್ಲ ವಿಷಯನೂ ಕ್ಲೀನಾಗಿ ಹೇಳ್ಬಿಟ್ಟಿದ್ದೀನಿ. ನಿನ್ನ ಬ್ಯೂಟಿ ಪಾರ್ಲರ್ ಹತ್ರ ಕರ್ಕೊಂಡೋಗಿ ಡ್ರಾಪ್ ಮಾಡ್ತೀನಿ. ಅಲ್ಲಿ ಅವ್ರು ಒಂದು ಕಾರ್ನ ರೆಡಿಯಾಗಿ ಇಟ್ಕೊಂಡಿರ್ತಾರೆ. ಆಯ್ತು. ಆಯ್ತಾ? ನಾನಿನ್ನ ಆ ಕಾರ್ಗೆ ಹಚ್ಚಿ ಕಳಿಸ್ಬಿಡ್ತೀನಿ. ಅವ್ರು ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಹೇಳು? ನಾನು ಅವ್ರ ಕಾರಲ್ಲೇ ವೇಟ್ ಮಾಡ್ಬೇಕಾ? ಹಾ, ನನ್ನ ಫ್ರೆಂಡ್ ಒಬ್ಬ ಊರಿಗೆ ಹೋಗಿದ್ದಾನೆ. ಅವ್ನ ಮನೆ ಬೀಗ ನನ್ನ ಹತ್ರನೇ ಇದೆ. ಆಯ್ತಾ? ಓಕೆ. ನಿನ್ನ ಇಲ್ಲಿಂದ ಕರ್ಕೊಂಡು ಹೋದ್ಮೇಲೆ ನನ್ನ ಫ್ರೆಂಡ್ಸು ನಿನ್ನ ಅವ್ರ ಮನೆಗೆ ಡ್ರಾಪ್ ಮಾಡ್ತಾರೆ. ಓಕೆ. ನಾನು ನಿನ್ನ ವಾಪಸ್ ಕರ್ಸ್ಕೊಳ್ಳೋವರೆಗೂ ನೀನ್ ಅಲ್ಲೇ ಸೇಫ್ ಆಗಿರ್ತೀಯ. ಆಮೇಲೆ ನೀನೇನು ತಲೆ ಕೆಡಿಸ್ಕೋಬೇಡ. ಮನೆ ಆಚೆ ನನ್ನ ಫ್ರೆಂಡ್ಸು 24 ತಾಸು ಅಲ್ಲೇ ಇರ್ತಾರೆ. ನಿನಗೇನೇ ಬೇಕಾದ್ರೂ ಅವ್ರಿಗೆ ಹೇಳು, ಅವ್ರು ತಂದು ಕೊಡ್ತಾರೆ. ಆಮೇಲೆ ಶಾಂತಿ,
ತುಂಬಾ ಮುಖ್ಯವಾದ ವಿಷಯ. ಯಾವುದೇ ಕಾರಣಕ್ಕೂ ನಿನ್ ಮನೆಯಿಂದ ಆಚೆ ಮಾತ್ರ ಬರೋದಕ್ಕೆ ಹೋಗ್ಬೇಡ. ಸುತ್ತಮುತ್ತ ಯಾರ ಕಣ್ಣಿಗೂ ನೀನ್ ಕಾಣಿಸ್ಕೋಬಾರ್ದು. ಓಕೆ. ನೋಡು ಶಾಂತಿ, ಬೆಳಗ್ಗೆ ತುಂಬಾ ಬೇಗ ಎದ್ದೇಳ್ಬೇಕು. ನೀನೇನಾದ್ರೂ ಒಂದು ಸ್ವಲ್ಪ ಊಟ ಮಾಡಿದ್ರೆ ಚೆನ್ನಾಗಿರೋದು. ಚಿನ್ನು, ನನಗೆ ಟೆನ್ಷನ್ಗೆ ಹಶ್ವ ಆಗ್ತಿಲ್ಲ, ನಿದ್ದೆನೂ ಬರ್ತಿಲ್ಲ ಚಿನ್ನು.